ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲತಾ ಯೋಗೇಶ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನಾನು ಡಿಶ್ ವಾಷರ್ದು ಶಾರ್ಟ್ ವಿಡಿಯೋ ಹಾಕಿದ್ನಲ್ವ, ಇವತ್ತು ಅದರದ್ದು ಕಂಪ್ಲೀಟ್ ವಿಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದು ಯಾವ ಥರ ಯೂಸ್ ಮಾಡೋದು, ಆಮೇಲೆ ಅದನ್ನು ಯಾವ ಥರ ಜೋಡಿಸ್ಕೋಬೇಕು ಪಾತ್ರೆಗಳನ್ನ, ಅದು ಹೇಗೆ ವಾಶ್ ಆಗುತ್ತೆ, ಯಾವ ಥರ ವಾಶ್ ಆಗುತ್ತೆ ಅನ್ನೋದು ಪ್ರತಿಯೊಂದ್ರದ್ದು ನಾನು ಇವತ್ತು ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನೋಡಿ, ನಮ್ಮ ಹತ್ರ 3 ಡಿಶ್ ವಾಷರ್ ಇದೆ. ಒಂದು LG, IFB ವಿತ್ ಬಾಷ್, ಮೂರದ್ದು ನಾನು ತೋರಿಸ್ತಾ ಇದ್ದೀನಿ. LG ಬಂದುಬಿಟ್ಟು 14 ಪ್ಲೇಟ್ಸ್ ಬರುತ್ತೆ ನಿಮಗೆ, IFB ಬಂದು 16 ಪ್ಲೇಟ್ಸ್ ಬರುತ್ತೆ, ಬಾಷ್ ಬಂದು ನಿಮಗೆ 13 ಪ್ಲೇಟ್ಸ್ ಬರುತ್ತೆ. ಮೂರದ್ದು ನಾನು ನಿಮಗೆ ವಿಡಿಯೋಗಳನ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಮೂರು ಬ್ರ್ಯಾಂಡಲ್ಲೂ ಒಂದೇ ಫೀಚರ್ಸ್ ಇರುತ್ತೆ, ಸೇಮ್ ವಾಷಿಂಗ್ ಕ್ವಾಲಿಟಿ, ಸೇಮ್ ಯಾವ ಥರ ನಾವು ಎಲ್ಲದರಲ್ಲೂ ಒಂದೇ ಥರನೇ ಪಾತ್ರೆಗಳನ್ನ ಜೋಡಿಸ್ಕೋಬೇಕು. ಸ್ವಲ್ಪ ಫ್ಯೂಚರ್ಸ್ಗಳು ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ. ಇದರಲ್ಲಿ ನೋಡಿ, ಇದು ನಿಮಗೆ ಎಲ್ಲದರಲ್ಲೂ ಸೇಮ್ ಇರುತ್ತೆ. 2 ರ್ಯಾಕ್ಸ್ ಬರುತ್ತೆ ಎಲ್ಲ ಬ್ರ್ಯಾಂಡಲ್ಲೂ ನಿಮಗೆ. ಅಂದರೆ ಅಪ್ಪರ್ ಬಾಸ್ಕೆಟಿಗೆ ಒಂದು, ಲೋವರ್ ಬಾಸ್ಕೆಟಿಗೆ ಒಂದು, 2 ಜೆಟ್ ಸ್ಪ್ರೇ ಬರುತ್ತೆ. ಇದರಿಂದನೇ ನಿಮಗೆ ಮೇನು ವಾಟರ್ ಸ್ಪ್ರೇ ಆಗೋದು. ಓಕೆನಾ. ಇದು ಬಂದುಬಿಟ್ಟು ಡಸ್ಟ್ ಫಿಲ್ಟರ್ ಅಂತ ಹೇಳ್ತೀವಿ. ಈಗ ಸ್ವಲ್ಪ ಸಮ್ಟೈಮ್ಸ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸು, ಆಮೇಲೆ ರೈಸು ಏನಾದರೂ ಮಿಕ್ಕಿರುತ್ತಲ್ಲ, ಅದು ಹೋಗಿ ಅಲ್ಲಿ ಕಲೆಕ್ಟ್ ಆಗುತ್ತೆ. ಅದನ್ನು ನೀವು ಕ್ಲೀನ್ ಮಾಡ್ಕೋಬೇಕು. ಇಲ್ಲಿ ತೋರಿಸ್ತಾ ಇದ್ದೀನಲ್ವ, ಇದು ಬಂದುಬಿಟ್ಟು ಸಾಲ್ಟು, ಅಂದರೆ ಡಿಶ್ ವಾಷರ್ದೇ ಸಾಲ್ಟ್ ಬರುತ್ತೆ, ನಾವು ಅಡುಗೆಗೆ ಯೂಸ್ ಮಾಡ್ತೀವಲ್ಲ ಆ ಸಾಲ್ಟಲ್ಲ, ಅದನ್ನು ಅಲ್ಲಿ ಫಿಲ್ ಮಾಡ್ಕೋಬೇಕು. ಇವಾಗ ತೋರಿಸ್ತಾ ಇದ್ದೀನಿ, ಇದು ರಿನ್ ಸೈಡು, ಅಂದರೆ ಪಾತ್ರೆ ಶೈನಿಂಗಿಗೋಸ್ಕರ ರಿನ್ ಸೈಡ್ ಆ್ಯಡ್ ಮಾಡೋದು. ಇಲ್ಲಿ ಇನ್ನೊಂದು ತೋರಿಸ್ತಾ ಇದ್ದೀನಲ್ಲ, ಇದು ಬಂದುಬಿಟ್ಟು ನಾವು ಲಿಕ್ವಿಡ್ ಹಾಕೋ ಪ್ಲೇಸು. ನಾವು ಬೇಡ ಲಿಕ್ವಿಡು, ನನಗೆ ರಿನ್ ಸೈಡು ಸಾಲ್ಟು ಮೂರನ್ನು ಯೂಸ್ ಮಾಡೋಕ್ಕಾಗಲ್ಲ ಅಂದರೆ ಅಲ್ಲಿ ತೋರಿಸ್ತಾ ಇದ್ದೀನಲ್ಲ ಟ್ಯಾಬ್ಲೆಟು, ಅದೊಂದು ಆ್ಯಡ್ ಮಾಡಿದರೆ 3 ಅದರಲ್ಲೇ ಆ್ಯಡ್ ಆಗಿರುತ್ತೆ. ಓಕೆನಾ. ಇದು ಬಂದುಬಿಟ್ಟು ಲೋವರ್ ಬಾಸ್ಕೆಟು, ಇದು ಬಂದುಬಿಟ್ಟು ಅಪ್ಪರ್ ಬಾಸ್ಕೆಟು. ಲೋವರ್ ಬಾಸ್ಕೆಟಲ್ಲಿ ನಾವು ಯಾವತ್ತೂ ಸ್ವಲ್ಪ ವೇಟ್ ಆಗಿರೋದನ್ನ ಸ್ಟೋರ್ ಮಾಡ್ಕೋಬೇಕು. ಅಪ್ಪರ್ ಬಾಸ್ಕೆಟಲ್ಲಿ ಬಂದುಬಿಟ್ಟು ಸ್ವಲ್ಪ ವೇಟ್ನ ಕಮ್ಮಿ ಇರೋದನ್ನ ಸ್ಟೋರ್ ಮಾಡ್ಕೋಬೇಕು. ಇದರಲ್ಲಿ ಏನಪ್ಪ ಅಂದರೆ ಒಂದು ಕಟ್ಲರಿನ ಎಕ್ಸ್ಟ್ರಾ ಕೊಡ್ತಾನೆ. ಇದರಿಂದ ಏನಪ್ಪ ಅಂದರೆ ಸ್ಪೂನ್ಸು, ಕಪ್ಸು, ಚಿಕ್ಕ ಪುಟ್ಟ ಐಟಮ್ಸ್ಗಳೆಲ್ಲ ಮೇಲ್ಗಡೆ ಕೂತ್ಕೊಂಡಾಗ ನಮಗೆ ಕೆಳಗಡೆ ಸ್ಪೇಸ್ ಸಿಗುತ್ತೆ. ಓಕೆನಾ. LG ಮತ್ತು IFBಲಿ ಬಂದುಬಿಟ್ಟು ಸ್ವಲ್ಪ ಅಡ್ಜಸ್ಟಬಲ್ ರ್ಯಾಕ್ ಬರುತ್ತೆ. ಓಕೆನಾ. ಅದನ್ನು ಬಿಟ್ಟರೆ ಇನ್ನೇನು ಇಲ್ಲ, ಎಲ್ಲದರಲ್ಲೂ ಸೇಮ್ ಇರುತ್ತೆ. ಇಲ್ಲಿ ನಾನು ಮೇನ ತೋರಿಸ್ತಾ ಇರೋದು ನಿಮಗೆ ಆಪ್ಷನ್ಸು. ಫಸ್ಟು ಆನ್ ತೋರಿಸ್ತಾ ಇದ್ದೀನಿ, ನೆಕ್ಸ್ಟು ಪ್ರೋಗ್ರಾಮ್ಸು, ಆಮೇಲೆ ಡೀಲೆ. ಇಲ್ಲಿ ಸ್ವಲ್ಪ ಪ್ರೋಗ್ರಾಮ್ಸ್ಗಳು ಕೊಟ್ಟಿದ್ದಾರೆ ನೋಡಿ ನಿಮಗೆ. ಫ್ರೀ ವಾಶು, ಎಕೋ ವಾಶು, ಆಟೋ 30 and 50, ಲೈಟ್ ಸಾಲಿಡು, ಎಕೋ ಕೇರು, ಈಸಿ ಕೇರು, ಆಮೇಲೆ ಇಲ್ಲೆಲ್ಲ ಪ್ರೋಗ್ರಾಮ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟು ಬಂದುಬಿಟ್ಟು ನಮಗೆ ಈ ಕಡೆ ಬಂದರೆ ಸ್ಟಾರ್ಟ್ ಬಟನ್ ಇದೆ, ಅದ್ರ ನೆಕ್ಸ್ಟು ಬಂದುಬಿಟ್ಟು ಆಪ್ಷನ್ಸು, ಅದ್ರ ನೆಕ್ಸ್ಟ್ ಬಂದು ಸೆಲೆಕ್ಟು, ಅಂದರೆ ಇದು ಫುಲ್ಲು ನಮಗೆ ಆಪ್ರೇಟಿಂಗ್ ಸಿಸ್ಟಮ್ದು. ಇಲ್ಲಿ ಒಂದು ಎಲೆ ಥರ ಕಾಣಿಸ್ತಾ ಇದೆ ನೋಡಿ ನಿಮಗೆ, ಒಂದು ಡಿಸೈನು. ಇದು ಮೇನ್ ಇದರಲ್ಲಿ ಏನಕ್ಕಪ್ಪ ಹೈಲೈಟು ಅಂದರೆ, ಇದು IFB ವಾಷಿಂಗ್ ಮಿಷಿನಲ್ಲಿ ತೋರಿಸ್ತಾ ಇದ್ದೀನಿ ನಾನು. ಇದು ಏನು ಹೈಲೈಟಪ್ಪ ಅಂದರೆ, ಈಗ ನಮ್ಮದು ನೈಟ್ ಹೊತ್ತು ಹಾಕ್ಬಿಟ್ಟು ಮನೆಕೊಂಡ್ಬಿಟ್ಟಿರ್ತೀವಿ ಅಲ್ವಾ, ಆ ಟೈಮಲ್ಲಿ ಡೋರು ಆಟೋಮೆಟಿಕ್ ಓಪನ್ ಆಗುತ್ತೆ. ಹಾಗಾಗಿ ಪಾತ್ರೆ ಮೇಲೆಗಡೆ ನಿಮಗೆ ಅದು ಮಾಯ್ಶ್ಚರೈಸರ್ ಇರುತ್ತಲ್ಲ, ಅದು ಏನು ಕೂತ್ಕೊಳ್ಳಲ್ಲ. ಅದೊಂದು ಬೆನಿಫಿಟ್ಸ್ ಅಷ್ಟೇ. ವಿತ್ ಸ್ಟೀಮ್ ಬರುತ್ತೆ LG ಮತ್ತು IFBಲಿ. ಬಾಷಲ್ಲಿ ಬರಲ್ಲ, ಇನ್ನೊಂದು ಹೈಯರ್ ಎಂಡ್ ಮಾಡಲಲ್ಲಿ ಬರುತ್ತೆ. ಇನ್ನು ವ್ಯಾರಂಟಿ ವೈಸ್ ಹೋಗ್ತೀನಿ ಅಂದರೆ, ನಿಮಗೆ LG ಆಗಿರ್ಬೋದು, IFB ಆಗಿರ್ಬೋದು, ಬಾಷ್ ಆಗಿರ್ಬೋದು, ಎನಿ ಬ್ರ್ಯಾಂಡ್ ಯಾವುದೇ ತೊಗೊಂಡ್ರು ಕಂಪ್ಲೀಟ್ ಯೂನಿಟ್ಗೆ 2 ವರ್ಷ ವ್ಯಾರಂಟಿ ಬರುತ್ತೆ. IFBಲಿ ಮೋಟ್ರಿಗೆ ವ್ಯಾರಂಟಿ ಇಲ್ಲ, ಓನ್ಲಿ ಸ್ಪೇರ್ಸಿಗೆ ಮಾತ್ರ ಕೊಡ್ತಾನೆ. ನಿಮ್ಗೆ LG ಮತ್ತು ಬಾಷು ಹೋಗ್ತೀನಿ ಅಂದರೆ ವಿತ್ ಮೋಟ್ರಿಗೂ 10 ವರ್ಷ ವ್ಯಾರಂಟಿ ಕೊಡ್ತಾರೆ, ಅವರು ಸ್ಪೇರ್ಸಿಗೆ ಕೊಡೋಲ್ಲ. ಓಕೆನಾ. ಇದು LGದು ನಾನು ಒಂದು ಸ್ವಲ್ಪ ಆಪ್ಷನ್ಸ್ ತೋರಿಸ್ತಾ ಇದ್ದೀನಿ ನೋಡಿ. ಆನು, ಆಟೋ, ಟೈಮ್ ಡಿಲೇ, ಡೆಲಿಗೇಟು, ರಿಫ್ರೆಶು, ಎಕೋ, ಟರ್ಬೋ ವಾಶು, ಡೌನ್ಲೋಡ್ ಸೈಕಲ್ಲು. ಇದರಲ್ಲಿ ಎಕ್ಸ್ಟ್ರಾ ಒಂದು ಬಂದುಬಿಟ್ಟು ನಿಮಗೆ ವೈಫೈ ಒಂದು ಆ್ಯಡ್ ಆಗುತ್ತೆ ಇದರಲ್ಲಿ LGಲಿ. ಇದು ಅಷ್ಟೇ 2 ವರ್ಷ ವ್ಯಾರಂಟಿ ಬರುತ್ತೆ, ವಿತ್ ಇದರಲ್ಲೂ ಸ್ಟೀಮ್ ಬರುತ್ತೆ. ಓಕೆನಾ. ಇದು ಅಡ್ಜಸ್ಟಬಲ್ ರ್ಯಾಕ್. ಇನ್ನು ಬಾಷಲ್ಲಿ ಹೋಗ್ತೀನಿ ಅಂದರೆ ಅದರಲ್ಲೂ ಅಷ್ಟೇ ಆನ್ ಇದೆ, ಆಮೇಲೆ ಕಡಾಯಿ ಇದೆ, ಎಕೋ, ಕ್ವಿಕ್ಕು, ಫ್ರಿಕ್ವೆನ್ಸು, ಆಮೇಲೆ ಡಿಲೇ ವಾಶು, ಆನ್ ಬಟನ್ನು, ಆಫ್ ಅದೆಲ್ಲ ಇದೆ ಇದರಲ್ಲೂ. ಇದರಲ್ಲಿ ನಿಮಗೆ ಸ್ಟಿಕ್ಕರಿಂಗ್ ಏನೂ ಹಾಕಿಲ್ಲ ನೋಡಿ. ಇದು 3 ಬ್ರ್ಯಾಂಡ್ದು ಇಷ್ಟು ಫ್ಯೂಚರ್ಸ್ ಬರುತ್ತೆ. ಎಲ್ಲ ಡಿಶ್ ವಾಷರು ಒಂದೇ, ಸ್ವಲ್ಪ ಫ್ಯೂಚರ್ಸಲ್ಲಿ ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ. ಬೇರೆ ಪ್ರಾಡಕ್ಟ್ ಬಗ್ಗೆ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.